ಹಾಯ್ ಫ್ರೆಂಡ್ಸ್, ನಾನು ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತು ನಾನು ಬೆಣ್ಣೆ ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ ಗೈಸ್, ಇದು ಕೆನೆ ಸ್ವಲ್ಪ ದಿನದಿಂದ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಡೈಲಿ ನಾವು ಕೆನೆ ಹಾಕ್ತಾ ಇರ್ತೀವಲ್ಲ, ಸೊ 2 days once ಆವಾಗ ಮೊಸರನ್ನು ಹಾಕ್ತಾ ಇರಬೇಕು. ಸೊ ಅದ್ ಮಾಡಿರೋ ಇದು ಕೆನೆ ಕಲೆಕ್ಟ್ ಆಗಿದೆ. ಈಗ ಮಿಕ್ಸಿ ಜಡಿಗೆ ಇದನ್ನ ಹಾಕೋಬೇಕು, ಸ್ವಲ್ಪ ಸ್ವಲ್ಪನೇ ಬ್ಯಾಚಸ್ ಅಲ್ಲಿ. ನೋಡಿ ಗೈಸ್, ಈ ಮಿಕ್ಸರ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಬ್ಯಾಚಸ್ ಅಲ್ಲಿ ಹಾಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕ್ಬೇಕು. ನೋಡಿ ಗೈಸ್, ಇಷ್ಟ ಹಾಕೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕೋಬೇಕು. ನಾನು 1 second ವೆಯ್ಟ್ ಇಟ್ಬಿಡ್ತೀನಿ. ಸ್ವಲ್ಪ ನೀರ್ ಹಾಕೊಂತೀನಿ. ಇದಕ್ಕೆ 1-2-3 ಐಸ್ ಕ್ಯೂಬ್ಸ್ ಹಾಕೋತಾ ಇದೀನಿ. ನೋಡಿ, ಜಸ್ಟ್ ಪಲ್ಸ್ ಮಾಡಿ, ಕಂಟಿನ್ಯೂಸ್ ಮಾಡಬಾರ್ದು. ಹೀಗ್ ನೋಡಿ, ಇದು ಕ್ರೀಮಿಶ್ ಆಗಿದೆ. ಇನ್ನ ಬಂದಿಲ್ಲ ಬೆಣ್ಣೆ. ಇನ್ನ 1-2-3 ಸರಿ ನಾವು ಪಲ್ಸ್ ಮಾಡ್ಬೇಕು. ಬಂದಿದೆ ಈಗ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಗೈಸ್. ವಾವ್, ಬಂದಿದೆ ನೋಡಿ. ಓಕೆ ಗೈಸ್, ಈಗ ನಾನು ಒಂದ್ ಪಾತ್ರೆನಲ್ಲಿ ನೀರ್ ಇಟ್ಕೊಂಡಿದೀನಿ. ಇದಾಗಿರೋ ಬೆಣ್ಣೆನ ಈ ನೀರಿನ ಪಾತ್ರೆಗೆ ಹಾಕೋಬೇಕು, ಬೇರೆ ಎಲ್ಲ ಆಗೋರು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಅದನ್ನ ಹೀಗೆ ತೆಗೆದು ಈಗ ಸೆಕೆಂಡ್ ಬ್ಯಾಚ್ ಹಾಕೊಂತ ಇದ್ದೀನಿ. ಒಂದೇ ಸರಿ ಆಗಲ್ಲ, ಅದಕ್ಕೆ ನೋಡಿ ಗೈಸ್, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಎಲ್ಲ ಕ್ರೀಮಿಶ್ ಆಗಿರುತ್ತೆ. ಒನ್ಸ್ ಬೆಣ್ಣೆ ಬಂದ್ಮೇಲೆ ನಿಮ್ಗೆ ಅಲ್ಲಲ್ಲೇ ಅದು ಗೊತ್ತಾಗುತ್ತೆ, ಆ ಬೆಣ್ಣೆ ಬಂದಿರೋದು. ನೋಡಿ ನೋಡಿ, ಹೀಗೆ ನೋಡಿ ಕಾಣಿಸುತ್ತೆ ನಿಮಗೆ. ಸೊ ನಮಗ್ ಗೊತ್ತಾಗ್ಬಿಡುತ್ತೆ. ನೋಡಿ, ಬಂದಿದೆ. ಕಾಣಿಸ್ತಿದ್ಯಾ? ನೋಡಿ, ಕಾಣಿಸ್ತಿದೆ ಅಲ್ಲ? ಬಂದಿದೆ ನೋಡಿ. ಗೈಸ್, ಇದು ನೋಡ್ಕೋತಾ ಇರಿ. ಮಧ್ಯದಲ್ಲಿ ಒಂದ್ಸರಿ ಈ ತರ ನೋಡಿ. ಅದು ಕ್ರೀಮಿಶ್ ಆಗಿದೆ. ಇದು ಇನ್ನ ಅನ್ಬೇಕು.
ನೋಡಿ ಗೈಸ್, ನಂದೊಂದು 4-5 ಬ್ಯಾಚ್ ಆಯ್ತು. ಜಾಸ್ತಿ ಹಾಕ್ಲಿಲ್ಲ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಮಿಕ್ಸಿಯಿಂದ ನಾವು ಪಲ್ಸ್ ಮಾಡುವಾಗ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪನೇ ಹಾಕಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನೋಡ್ಕೊಂಡು ಹಾಕಿ ಮಾಡಿ. ನನಗೆ ಈ ಪಾತ್ರೆ ಫುಲ್ ಇದ್ದಿದ್ರಿಂದ ಒಂದು 4 ಬ್ಯಾಚ್ ಆಯ್ತು. ಲಾಸ್ಟ್ ಬ್ಯಾಚ್ ಸ್ವಲ್ಪನೇ ಇದೆ. ಬಂದಿದೆ. ಆಯ್ತು, ಇದೇ ಲಾಸ್ಟ್ ಬ್ಯಾಚ್. ನೋಡಿ ಗೈಸ್, ನನಗೆ ಸುಮಾರು ಅರ್ಧ kg ಬೆಣ್ಣೆ ಅಷ್ಟು ಸಿಕ್ಕಿದೆ. ಬೆಣ್ಣೆ ತೆಗೆಯೋದು ಈ ತರ ಸುಲಭನೇ, ಬಟ್ ನಿಮಗೆ ಮಿಕ್ಸಿ ತೊಳೆಯೋದು ಏನಂತ ಕಷ್ಟ ಆಗಲ್ಲ. ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಹಂಗೂ ಕಷ್ಟ ಆಗ್ಬಾರ್ದು ಅಂದ್ರೆ ನೀವು ಸ್ವಲ್ಪ ನೀರ್ನ ಬಿಸಿ ಮಾಡಿ ಹಾಕಿ ಕ್ಲೀನ್ ಮಾಡ್ಕೋಬಹುದು. ಹಾಗೇನು ಮಾಡಿದ್ರು ಏನು ಅಂತ ಏನು ರಿಸ್ಕ್ ಇಲ್ಲ. ನನ್ನ ಮಗಳಿಗೆ ಬೆಣ್ಣೆ ಅಂದ್ರೆ ಇಷ್ಟ. ಶುರು ನೋಡಿದ್ರ ಗೈಸ್, ಬೆಣ್ಣೆ ಯಾವ ತರ ಸುಲಭವಾಗಿ ತೆಗಿಬೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.